ಚಮಚ ಅರಿಶಿಣ. ನಾನು ಆಲ್ಫ್ ಗುಡ್‌ನೆಸ್ ಅವರ ಅರಿಶಿಣ ಪೌಡರ್‌ನ ಯೂಸ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಅಡಿಗೆ ಹಾಕುವಂತ ಅರಿಶಿಣನ ಯೂಸ್ ಮಾಡಬೇಡಿ. ಅರ್ಧ ಚಮಚ ಹಾಲು. ರಾ ಮಿಲ್ಕ್‌ನ ತಗೊಳ್ಬೇಕಾಗುತ್ತೆ. ಕಾಯಿಸದೇ ಇರುವಂತ ಹಾಲು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 1 ಮಿನಿಟ್ ಆದ್ರೂ ಬಿಟ್ಟು ಆಮೇಲೆ ಫೇಸ್‌ಗೆ ಅಪ್ಲೈ ಮಾಡ್ಕೊಳ್ಳಿ. ಅರಿಶಿಣ ಮತ್ತು ಹಾಲು ಇದು ಹಳೆ ಕಾಲದಿಂದನೂ ಮಾಡ್ಕೊಂಡು ಬಂದಿರುವಂತಹ ಮನೆಮದ್ದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ ಆದ್ಮೇಲೆ ಮುಖದ ಮೇಲೆ ಒಂದು ಕಾಟನ್‌ನ ತಗೊಂಡು ಅದರಿಂದ ಅಪ್ಲೈ ಮಾಡ್ಕೊಳ್ಳಿ. 1 ಚಮಚ ಅರಿಶಿಣ ಪುಡಿಗೆ ಸ್ವಲ್ಪ ಹಸಿ ಹಾಲನ್ನ ಸೇರಿಸ್ಬಿಟ್ಟು ಅದನ್ನ ಮುಖಕ್ಕೆ, ಕುತ್ತಿಗೆಗೆ ಹಚ್ಕೊಂಡು 15 ರಿಂದ 20 ನಿಮಿಷಗಳ ಕಾಲ ಬಿಟ್ಟು ಆಮೇಲೆ ಉಗುರು ಬೆಚ್ಚಗಿನ ನೀರಲ್ಲಿ ವಾರ್ಮ್ ವಾಟರ್‌ನಲ್ಲಿ ಇದನ್ನ ವಾಶ್ ಮಾಡ್ಕೊಳ್ಳಿ. ಇದು ನಮ್ಮ ಮುಖದ ಕಾಂತಿನ ಹೆಚ್ಚಿಸುತ್ತೆ. ಮುಖ ಬ್ರೈಟ್ನಿಂಗ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಮುಖದ ಮೇಲೆ ವಯಸ್ಸಾಗ್ತಾ ಬರುವಂತ ಸುಕ್ಕುಗಳನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅರ್ಧ ಚಮಚ ಜೇನುತುಪ್ಪ, ಅರ್ಧ ಚಮಚ ತೆಂಗಿನ ಎಣ್ಣೆ ಕೋಕೋನಟ್ ಆಯಿಲ್‌ನ ಅರ್ಧ ಚಮಚ ತಗೊಂಡ್ರೆ ಸಾಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಸ್ಪೂನ್‌ನಲ್ಲಿ ಮಿಕ್ಸ್ ಆಗೋದಿಲ್ಲ. ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೆಳುವಾಗಿ ಹಚ್ಕೊಳ್ಳಿ. ಒಂದು 10 ಸೆಕೆಂಡ್ ಆದ್ರೂ ನಿಧಾನವಾಗಿ ಮಸಾಜ್ ಮಾಡಿ. ತುಂಬಾ ಒತ್ತಿ ಮಸಾಜ್ ಮಾಡ್ಬೇಡಿ. ನಿಧಾನವಾಗಾದ್ರೂ ನಿಮ್ಮ ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಒಂದು 15 ನಿಮಿಷಗಳ ಕಾಲ ಬಿಟ್ಟು ಆಮೇಲೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಅಂದ್ರೆ ವಾರ್ಮ್ ವಾಟರ್‌ನಲ್ಲಿ ವಾಶ್ ಮಾಡ್ಕೊಳ್ಬೋದು. ಕೋಕೋನಟ್ ಆಯಿಲ್ ಸಹಿತ ನಮ್ಮ ಮುಖವನ್ನ ಬ್ರೈಟನ್ ಆಗಿ ಹೊಳೆಯುವುದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಆಯಿಲಿ ಸ್ಕಿನ್ ಇರೋರಂತವ್ರು ತೆಂಗಿನ ಎಣ್ಣೆನ ಅವಾಯ್ಡ್ ಮಾಡಿ. ಕೋಕೋನಟ್ ಆಯಿಲ್‌ನ ರಾತ್ರಿ ಇಡೀ ಹಚ್ಬಿಟ್ಟು ಕೈಕಾಲುಗಳಿಗೆ, ಮುಖಕ್ಕೆಲ್ಲ ಹಚ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡೋದ್ರಿಂದ ನಮ್ಮ ಮುಖ ತುಂಬಾ ಚೆನ್ನಾಗಿ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮಿನಿಮಮ್ 1 ವಾರ ಆದ್ರೂ ಹೀಗೆ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಬ್ರೈಟನ್ ಆಗಿ ಹೊಳೆಯುತ್ತೆ. ಥರ್ಡ್ ಸ್ಟೆಪ್ ಅರ್ಧ ಚಮಚ ಜೇನುತುಪ್ಪ, 1/4 ಟೀ ಸ್ಪೂನ್ ಅಷ್ಟು ಅರಿಶಿಣ ವೈಲ್ಡ್ ಟರ್ಮರಿಕ್‌ನ ಯೂಸ್ ಮಾಡ್ತಾ ಇದ್ದೀನಿ. ಮೊಸರು 1 ಅಥವಾ 2 ಸ್ಪೂನ್ ಅಷ್ಟು ಮೊಸರನ್ನ ಯೂಸ್ ಮಾಡಿದ್ರೆ ಸಾಕು. ಅರ್ಧ ಬಾಳೆಹಣ್ಣು. ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಬಿಟ್ಟು 2 ರಿಂದ 3 ಸ್ಪೂನ್‌ನ ಇದನ್ನ ಆಡ್ ಮಾಡ್ಕೊಳ್ಳಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸುಕ್ಕು ಕಟ್ತಾ ಇರುವಾಗ ವಯಸ್ಸು ಆಗ್ತಾ ಆಗ್ತಾ ಸುಕ್ಕು ಕಟ್ಟುವಾಗ ಬನಾನಾ ಸಹಿತ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಸ್ಕಿನ್ ಟೈಟನ್ ಆಗಿರೋದಕ್ಕೆ, ಬ್ರೈಟನ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ವಾರಕ್ಕೆ 1 ಸಲಿ ಆದ್ರೂ ಅಥವಾ 2 ಸಲಿ ಆದ್ರೂ ಈ ಫೇಸ್ ಪ್ಯಾಕ್‌ನ ಯೂಸ್ ಮಾಡಿ. ಹೀಗ್ ಮಾಡೋದ್ರಿಂದ ನಮ್ಮ ಸ್ಕಿನ್ ವೈಟನ್ ಆಗೋದ್ ಅಲ್ದೆ ಸ್ಕಿನ್ ಅಲ್ಲಿರುವಂತಹ ಎಲ್ಲ ಸುಕ್ಕುಗಳು ಕಡಿಮೆ ಆಗುತ್ತೆ. ಯಾವ್ದಾದ್ರೂ ಫೇಸ್ ಪ್ಯಾಕ್‌ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆದಷ್ಟು ವಾರದಲ್ಲಿ 2 ಸಲಿ, 3 ಸಲಿ ಆದ್ರೂ ಈ ರೀತಿ ಹಚ್ಕೊಳ್ಳಿ. ಆದಷ್ಟು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ರೀತಿಯಾದಂತಹ ಫೇಸ್ ಪ್ಯಾಕ್‌ನ ಹಚ್ಕೊಂಡು, ಆಮೇಲೆ ನೈಟ್ ಟೈಮು ಉಗುರು ಬೆಚ್ಚನ ನೀರಿನಲ್ಲಿ ವಾಶ್ ಮಾಡ್ಕೊಂಡು ಮಲ್ಕೊಳ್ಳೋದ್ರಿಂದ ಯಾವ್ದಾದ್ರೂ ಮಾಯಿಶ್ಚರೈಸರ್ ಹಚ್ಕೊಳ್ಬೋದು. ಸಿರಮ್ಸ್‌ಗಳಿದೆ. ಹಲವಾರು ವಿಡಿಯೋಸ್‌ಗಳನ್ನ ಅದರಿಂದ ಮಾಡಿದ್ದೀನಿ. ಅವೆಲ್ಲವನ್ನು ನೋಡಿ ಅದನ್ನ ಫಾಲೋ ಮಾಡಿ. ವಯಸ್ಸಾಗೋದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮುಖದ ಮೇಲೆ ವಯಸ್ಸಾದಂತೆ ಕಾಣುವಂತಹ ಸುಕ್ಕುಗಳನ್ನ, ನೆರಿಗೆಗಳನ್ನ ನಾವೇ ಅದನ್ನ ಸರಿಪಡಿಸ್ಕೊಳ್ಬೋದು. ಈ ರೀತಿಯಾದಂತಹ ಮನೆಮದ್ದುಗಳನ್ನ ಯೂಸ್ ಮಾಡೋದ್ರಿಂದ ನಮಗೆ ಹಲವಾರು ಬೆನಿಫಿಟ್ಸ್‌ಗಳಿವೆ. ಈ ಫೇಸ್ ಪ್ಯಾಕ್‌ನ 15 ರಿಂದ 20 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಉಗುರು ಬೆಚ್ಚಗಿನ ನೀರಲ್ಲಿ, ವಾರ್ಮ್ ವಾಟರ್‌ನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅಲೋವೆರಾ ಜೆಲ್‌ನ ದಿನನಿತ್ಯ ಯೂಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಲೋವೆರಾ ಜೆಲ್ ಹಚ್ಕೊಂಡು ಮಲ್ಕೊಳೋದ್ರಿಂದ ಇದು ನಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗೋದಲ್ದೆ, ಸ್ಕಿನ್ನಲ್ಲಿರುವಂಥ ರ್ಯಾಷಸ್, ಪಿಂಪಲ್ಸ್ ಹಾಗೆ ನೆರಿಗೆಗಳು, ಸುಕ್ಕುಗಟ್ಟೋದು ಇವೆಲ್ಲವನ್ನು ಕಡಿಮೆ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಬೆಳಗ್ಗೆ ಎದ್ದು ತಣ್ಣೀರಿನಿಂದ ತೊಳ್ಕೊಂಡ್ರೆ ಸಾಕು. ಅಲೋವೆರಾದಿಂದ ಸಹಿತ ಯಾವ್ಯಾವ ರೀತಿಯಾದಂತ ಉಪಯೋಗಗಳಿದೆ ಅಂತ ಹೇಳಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದ್ರ ಬಗ್ಗೆ ಸಹಿತ ತಿಳ್ಕೊಳ್ಳಿ.
ಅಲೋವೆರಾ ನಮ್ಮ ಸ್ಕಿನ್‌ಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ಅಲೋವೆರಾ ದಿನನಿತ್ಯ ಯೂಸ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಸಹಿತ ನಮ್ಮ ಮುಖದಲ್ಲಿರುವಂತಹ ಸುಕ್ಕುಗಳನ್ನ ಕಡಿಮೆ ಮಾಡೋದಕ್ಕೆ, ಹಾಗೆ ನಮ್ಮ ಸ್ಕಿನ್ ಬ್ರೈಟನ್ ಆಗಿರೋದಕ್ಕೆ, ಹೊಳೆಯೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ರಾತ್ರಿ ಇಡೀ ಇದನ್ನ ಹಚ್ಕೊಂಡು ಮಲ್ಕೊಳೋದ್ರಿಂದ, ಬೆಳಗ್ಗೆ ಎದ್ದು ತಣ್ಣೀರಿಂದ ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಆದಷ್ಟು ಬ್ರೈಟನ್ ಆಗಿರೋದಕ್ಕೆ, ಸುಕ್ಕುಗಳೆಲ್ಲ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಆಯಿಲಿ ಸ್ಕಿನ್ ಇರುವಂತವರು ಕೊಬ್ಬರಿ ಎಣ್ಣೆನ ಅವಾಯ್ಡ್ ಮಾಡಿ. ವಯಸ್ಸು, ನಮ್ಮ ವಯಸ್ಸು ಬರೀ ಸಂಖ್ಯೆ ಮಾತ್ರ. ಆದ್ರೆ ನಮ್ಮ ಚರ್ಮ ನಮ್ ಜೀವನ ಶೈಲಿನೇ ತಿಳಿಸ್ಬಿಡುತ್ತೆ. ಅದಕ್ಕೆ ಮನೇಲಿರುವಂತ ಹೋಮ್ ರೆಮಿಡೀಸ್‌ನ ಯೂಸ್ ಮಾಡಿ, ಅದ್ರಿಂದ ನೆರಿಗೆಗಳು, ಮನೆ ಮುಖದ ಮೇಲೆ ಆಗುವಂತ ಎಲ್ಲ ಸುಕ್ಕುಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಬರೀ ಹೋಮ್ ರೆಮಿಡೀಸ್‌ನ ಮಾಡೋದ್ ಅಲ್ದೆ, ಹಣ್ಣುಗಳು, ತರಕಾರಿಗಳನ್ನ ಚೆನ್ನಾಗಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ವೈಟಮಿನ್ ಇರುವಂತ ಹಣ್ಣು ತರಕಾರಿಗಳನ್ನ ತಿನ್ನಿ. ಕ್ಯಾರೆಟ್, ಪಾಲಕ್, ಬೆರ್ರಿ ಹಣ್ಣುಗಳು, ಬೆರ್ರಿ ಹಣ್ಣುಗಳನ್ನ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ದಿನ ಚೆನ್ನಾಗಿ ನೀರ್ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ದಿನಕ್ಕೆ 3ರಿಂದ 4 ಲೀಟರ್ ಅಷ್ಟಾದ್ರೂ ಚೆನ್ನಾಗಿ ನೀರ್ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದೇ ರೀತಿ ನಿದ್ದೆ ಸಹಿತ ತುಂಬಾನೇ ಮುಖ್ಯ. ದಿನದಲ್ಲಿ 7ರಿಂದ 8 ಗಂಟೆ ಕಾಲ ಆದ್ರೂ ಚೆನ್ನಾಗಿ ನಿದ್ದೆ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಮನೇಲಿರ್ಲಿ, ಹೊರಗಡೆ ಎಲ್ಲೇ ಹೋಗ್ಲಿ ಸನ್‌ಸ್ಕ್ರೀನ್‌ನ ಯೂಸ್ ಮಾಡೋದನ್ನ ಮರಿಬೇಡಿ. ಯುವಿ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿದ್ರೆ ಸನ್‌ಸ್ಕ್ರೀನ್‌ನ ಬಳಸೋದು ತುಂಬಾನೇ ಮುಖ್ಯ. ವ್ಯಾಯಾಮ ಮಾಡಿ. ಎಕ್ಸರ್ಸೈಸ್ ಬೆಳಗ್ಗೆ ಆಗಿರ್ಬೋದು, ಸಂಜೆ ಟೈಮಲ್ಲಿ ಆಗಿರ್ಬೋದು, ಚೆನ್ನಾಗಿ ವ್ಯಾಯಾಮ ಮಾಡ್ಬೋದು, ಯೋಗ ಮಾಡ್ಬೋದು. ಇದ್ರಿಂದ ಸಹಿತ ನಾವು ತುಂಬಾ ಏಜ್ ಆದಾಗೆ ಕಾಣಿಸೋದು ಇಲ್ಲ. ಅದಕ್ಕೋಸ್ಕರ ವ್ಯಾಯಾಮನ ಮಾಡೋದನ್ನ ಸಹಿತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಿನಕ್ಕೆ ಒಂದು ಅರ್ಧ ಗಂಟೆ ಆದ್ರೂ ಎಕ್ಸರ್ಸೈಸ್‌ನ ಮಾಡಿ. ಈ ಏಜಿಂಗ್ ಸಮಸ್ಯೆಗೆ ನಾನ್ ಹೇಳಿರುವಂಥ ಈ ಮನೆಮದ್ದುಗಳನ್ನ ವಾರದಲ್ಲಿ 2-3 ಸಲಿ ಆದ್ರೂ ಬಳಸಿ. ಈ ವಿಡಿಯೋ ನಿಮಗೂ ಉಪಯೋಗ ಆಗಿದೆ ಅಂತ ಅನ್ಸಿದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾವ್ದಾದ್ರೂ ವಿಡಿಯೋ ಬೇಕಾದ್ರೆ ಅದನ್ನ ಸಹಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ.